ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ದಿವಾಕರ್ ಎಸ್ ಅಂತ. ನಾನು ಇದೇ ಕೃಷಿ ವಿಶ್ವವಿದ್ಯಾನಿಲಯ JKVK ಇಲ್ಲಿ MSc ಅಗ್ರಿಕಲ್ಚರನ್ನು ಕೃಷಿಯನ್ನು ಮುಗಿಸಿ ಈಗ ನಮ್ಮದೇ ಆದ ಒಂದು ಅರೇಕಲ್ ಆರ್ಗ್ಯಾನಿಕ್ಸ್ ಬಯೋ ಫರ್ಟಿಲೈಸರ್ಸ್ ಅಂತ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದ್ದೀನಿ. ಸೊ ನಾನು ಮುಖ್ಯವಾಗಿ ಜೈವಿಕ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತೀವಿ. ಇದರ ಒಂದು ತಾಂತ್ರಿಕತೆಗಳು ಮತ್ತು ಇದರ ಒಂದು ಪರವಾನಗಿಗಳೆಲ್ಲವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಂತಂದ್ಬಿಟ್ಟು IIH ಹೆಸರುಘಟ್ಟ ಅಂತಂದ್ಬಿಟ್ಟು ಇವರ ಒಂದು ಮಾರ್ಗದರ್ಶನದಲ್ಲಿ ಅವ್ರದ್ದೇ ಆದ ಒಂದು ಇನ್ಕ್ಯುಬೇಷನ್ ಸೆಂಟರಲ್ಲಿ ನಾವು ಇದನ್ನು ಮಾರ್ಗದರ್ಶನ ತಗೊಂಡ್ಬಿಟ್ಟು ಸೊ ನಮ್ಮದೇ ಆದ ಒಂದು ಯೂನಿಟ್ ಅಂತಂದರೆ ನಮ್ಮದು ತಯಾರಿಕಾ ಘಟಕ ನೆಲಮಂಗಲ ಶ್ರೀನಿವಾಸಪುರ ಅಂತಂದ್ಬಿಟ್ಟು ನೆಲಮಂಗಲ ತಾಲೂಕಲ್ಲಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಇಲ್ಲಿ ನಾವು ಸ್ಥಾಪನೆ ಮಾಡಿ ಇವನ್ನು ನಾವು ಎಲ್ಲ ಒಂದು ರೈತರಿಗೆ ನೇರವಾಗಿ ಆಗಿರ್ಬೋದು ಅಥವಾ FPOಗಳ ಮುಖಾಂತರ ಆಗಿರ್ಬೋದು ಅಥವಾ ಕೆಲವೊಂದು ಡೀಲರ್ಸ್ಗಳ ಮುಖಾಂತರ ಆಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಈ ಒಂದು ಎಲ್ಲ ರೈತರುಗಳಿಗೆ ತಲುಪಿಸ್ತಾ ಇದ್ದೀವಿ. ಇದು ಮುಖ್ಯವಾಗಿ ನಮ್ಮದು ಜೈವಿಕ ಗೊಬ್ಬರಗಳು. ಇದರಲ್ಲಿ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಅಂದ್ಬಿಟ್ಟು ಅಂದರೆ ಅರ್ಕಾ ಜೈವಿಕ ಗೊಬ್ಬರ, ಅರ್ಕಾ ಜೀವಾಣುಗಳ ಗೊಬ್ಬರ ಅಂತ. ಇದರಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯನ್ನ ಕರಗಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಿರುತ್ತೆ. ಇದು ಪ್ಯೂರ್ಲಿ ಸಾವಯವ ಗೊಬ್ಬರ. ಇದನ್ನು ನಾವು ಎಲ್ಲ ಕಡೆ ಅಂದರೆ ಎಲ್ಲ ತೋಟಗಾರಿಕಾ ಬೆಳೆಗಳಿಗೆ, ಸಾವಯವ ತರಕಾರಿ ಬೆಳೆಗಳಿಗೆ ಇದನ್ನು ಉಪಯೋಗಿಸ್ಬೋದು. ಇದರ ಪ್ರಮಾಣ ಬಂದ್ಬಿಟ್ಟು ಒಂದು ಎಕರೆಗೆ ಒಂದು 3 ಲೀಟರನ್ನು ಕೊಡಲಿಕ್ಕೆ ಹೇಳ್ತೀವಿ. ಹಾಗೆಯೇ ನಮ್ಮ ತೆಂಗು, ಬಾಳೆ, ಅಡಿಕೆ ಆದರೆ ಅಡಿಕೆಗೆ ಒಂದು 10 ml ಇಂದ 30 ml ವರೆಗೂ ಹೇಳ್ತೀವಿ. ವರ್ಷಕ್ಕೆ ಒಂದು 2 ಸಲ ಬಳಸೋದಕ್ಕೆ ಹೇಳ್ತೀವಿ. ಹಾಗೆಯೇ ತೆಂಗಲ್ಲಿ ನಾವು ಹೆಚ್ಚಿಗೆ ಅದನ್ನು 60 ml ಇಂದ 100 ml ಲಿಕ್ವಿಡಲ್ಲಿ ಹೇಳ್ತೀವಿ. ಇದನ್ನು 1 ಲೀಟರನ್ನು ನಾವು 100 ಲೀಟರ್ಗೆ ಮಿಶ್ರಣ ಮಾಡಿಕೊಂಡು ಒಂದು ಗಿಡಕ್ಕೆ ಅಂದರೆ 1 ಲೀಟರಿಂದ ಅದನ್ನು ನಾವು 3 ಲೀಟರ್ ಅಡಿಕೆಗೆ ಹೇಳ್ತೀವಿ. ಹಾಗೆಯೇ ತೆಂಗಾದರೆ ಅದನ್ನು 5 ಲೀಟರಿಂದ 10 ಲೀಟರ್ವರೆಗೂ ಡಿಪೆಂಡಿಂಗ್ ಅಪ್ ಅಂತ ಕ್ರಾಪ್ ಸ್ಟೇಜ್ ಅಂತ ಹೇಳ್ತೀವಿ. ಕಡಿಮೆ ವಯಸ್ಸಿನ ಗಿಡಗಳಿಗೆ ಕಡಿಮೆ, ಜಾಸ್ತಿ ಫಸಲು ಬರ್ತಕ್ಕಂಥ ಗಿಡಗಳಿಗಾದರೆ ಒಂದು 80 ರಿಂದ 100 ml ಅಷ್ಟನ್ನು ಬಳಸೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಹಾಗೆಯೇ ನಮ್ಮಲ್ಲಿ ಅರ್ಕಾ ತರಕಾರಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ಇದೆ. ಇದು ಅರ್ಕಾ ತರಕಾರಿ ಸ್ಪೆಷಲ್ ನಮ್ಮದು. ಇದು ಸಹ ನಮ್ಮ IIH ತಾಂತ್ರಿಕತೆಯಲ್ಲಿ ಬಂದಿರತಕ್ಕಂಥ ಬೆಳೆ. ಹಾಗೆಯೇ ನಮ್ಮದು ಇದನ್ನು ನಾವು ಸೂಕ್ಷ್ಮ ಪೋಷಕಾಂಶಗಳಂತ ಕರಿತೀವಿ. ಇದನ್ನು ಬೆಳೆಯ 30 ದಿನಗಳ ನಂತರ 1 ಗ್ರಾಮ್ನಿಂದ 5 ಗ್ರಾಮ್ವರೆಗೂ ಬೆಳೆಗೆ ಅನುಸಾರವಾಗಿ ನಾವು ಇದನ್ನು ಬಳಸೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಇದರಿಂದ ನಮಗೆ ಏನಾಗುತ್ತೆ ಅಂತಂದರೆ ಹೂವು ಉದುರೋದು ಕಡಿಮೆ ಆಗುತ್ತೆ, ಕಾಯಿ ಉದುರೋದು ಕಡಿಮೆ ಆಗುತ್ತೆ. ಫ್ಲವರಿಂದ ಅಂದರೆ ಹೂವಿಂದ ಜಾಸ್ತಿ ಕಾಯಿಗಳು ಜಾಸ್ತಿ ಬರುತ್ತೆ. ಹಾಗೆಯೇ ಕಾಯಿಯಲ್ಲಿ ಬಿರುಕು ಕಾಣುತ್ತಲ್ಲ, ಆ ಬಿರುಕನ್ನು ಕಡಿಮೆ ಮಾಡ್ತೀವಿ. ಹಾಗೆಯೇ ಅದರ ಕ್ವಾಲಿಟಿ ಅಂತಂದರೆ ಕೀಪಿಂಗ್ ಕ್ವಾಲಿಟಿ ಅಂತ ಕಡಿಮೆ ಆ ಕೀಪಿಂಗ್ ಕ್ವಾಲಿಟಿ ಅದು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಇದು ಮುಖ್ಯವಾಗಿ ಇದ್ರದ್ದು ಅರ್ಕಾ ವೆಜಿಟಬಲ್ ಸ್ಪೆಷಲ್ ಅಂತ ಅಂದ್ಬಿಟ್ಟು ತರಕಾರಿ ಬೆಳೆಗಳು ಅಂತ ಕರಿತೀವಿ. ಹಾಗೆಯೇ ನಮ್ಮಲ್ಲಿ ಅರ್ಕಾ ವೇಸ್ಟ್ ಡಿಕಂಪೋಸರ್ ಅಂತ ಕರಿತೀವಿ. ಅಂದರೆ ನಿಮ್ಮದು ಯಾವುದೇ ಒಂದು ಕಸ ಕಡ್ಡಿ ಏನೇ ಇರ್ಬೋದು ನಿಮ್ಮದು, ಅಥವಾ ಅಡಿಕೆ ಸಿಪ್ಪನ್ನು ನಾವೆಲ್ಲ ನೀವು ನೋಡ್ತಾ ಇದ್ದೀರಾ, ಅದನ್ನೆಲ್ಲ ನೀವು ಹೊರಗಡೆಗೆಲ್ಲ ಸುಮ್ಮನೆ ಸುಟ್ಟು ಹಾಕ್ತೀರಾ. ಸುಟ್ಟಾಕೋ ಬದಲು ಅಡಿಕೆ ಸಿಪ್ಪೆಗಳನ್ನು ನೀವು ಬಳಸ್ಕೊಂಡು ನಿಮ್ಮದೇ ಆದ ಗೊಬ್ಬರಗಳನ್ನು ಮಾಡ್ಕೊಳ್ಳಿ. ನಮ್ಮ ಅರ್ಕಾ ವೇಸ್ಟ್ ಡಿಕಂಪೋಸರ್ ಅಂತ ಕರಿತೀವಿ. ಸೊ ಹಾಗೆಯೇ ಇದು ನಮ್ಮದೇ ಆದ ಒಂದು ಕೆಲವೊಂದು ನಮ್ಮ ಉತ್ಪನ್ನಗಳಿದ್ದಾವೆ. ಅಡಿಕೆ ಸ್ಪೆಷಲ್ ಅಂತ ಅಂದ್ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ಸ್. ಇದು ನಾವು ಅಡಿಕೆಗೆ ಜಿಂಕು, ಬೋರಾನು, ಮೆಗ್ನೀಷಿಯಮು, ಮ್ಯಾಂಗನೀಸು, ಕಾಪರು ಇದ್ರದ್ದು ಒಂದು ಕಾಂಬಿನೇಷನ್ನು. ಇದು ಮುಖ್ಯವಾಗಿ ಹರಳು ಉದುರೋದನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಕೀಪಿಂಗ್ ಕ್ವಾಲಿಟಿ, ಅಡಿಕೆ ತುಟಿ ಬಿಡಿಯೋದು ಅಂತ ಕರಿತೀವಿ, ಅದನ್ನು ಸ್ಪಿಟ್ಟಿಂಗ್ ಅಂತ ಕರಿತೀವಿ. ಆ ಸ್ಪಿಟ್ಟಿಂಗನ್ನು ಕಡಿಮೆ ಮಾಡಿಬಿಟ್ಟು ಒಂದು ರೆಸಿಸ್ಟೆನ್ಸನ್ನು ಕೊಡುತ್ತೆ. ಸೊ ಅದನ್ನು ನಾವು ಸಹ ಫೋಲಿಯಾ ಸ್ಪ್ರೇ ಮತ್ತು ಒಂದು ಎಲೆಗಳ ಮುಖಾಂತರ ಕೊಡೋದಕ್ಕೂ ಒಂದು ಗ್ರೇಡ್ ಇದೆ. ಹಾಗೆಯೇ ಭೂಮಿ ಮುಖಾಂತರ ಕೊಡೋದಕ್ಕೂ ಸಹ ಒಂದು ಗ್ರೇಡ್ ಇದೆ. ಸೊ ಅದರ ಪ್ರಮಾಣ ಬಂದುಬಿಟ್ಟು ಎಲೆಗಳ ಮುಖಾಂತರ ಕೊಡೋದಕ್ಕೆ ಒಂದು 10 ಗ್ರಾಮ್ನ 1 ಲೀಟರ್ಗಳಲ್ಲಿ ಮಿಶ್ರಣ ಮಾಡ್ಕೊಂಡು ಕೊಡಬಹುದು. ಹಾಗೆಯೇ ಭೂಮಿಗೆ ಕೊಡೋದಾದರೆ ಒಂದು 100 ಗ್ರಾಮನ್ನು ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಹೇಳ್ತೀವಿ ಭೂಮಿಗೆ ಹಾಕೋದಾದ್ರೆ. ಸೊ ಇಷ್ಟು ಪ್ರಮಾಣಗಳು. ಅದೇ ನಮ್ಮದು ಸಾವಯವ ಗೊಬ್ಬರ ಇದೆ, ಬೂಲ್ಕುಪ್ಪಿ ಅಂತ ಅಂದ್ಬಿಟ್ಟು. ಇದು ಭತ್ತದ ಹುಲ್ಲನ್ನು ಡಿಕಂಪೋಸ್ ಮಾಡಿಬಿಟ್ಟು, ಎಕ್ಸಾಂಪಲ್ ಇಡೀ ನಮ್ಮದು ಏನೋ ಒಂದು ಭತ್ತದ ಹುಲ್ಲು ಬರುತ್ತೆ, ಹೇಳಿ ಎಷ್ಟು ಬೇಕಾದ್ರೆ ಆಮೇಲೆ ಭತ್ತದ ಹುಲ್ಲನ್ನು ನಾವು ಡಿಕಂಪೋಸ್ ಮಾಡಿಬಿಟ್ಟು